ಗೌಡ್ರಿ, ನಾವು ಬಡವರು ನಿಜ. ಈ ಬಡವರ ಮೇಲೆ ಕರುಣೆ ತೋರಿಸಿ ನೀವು ಮನಸ್ಸು ಮಾಡಿದ್ರಂದ್ರೆ ಅದು ಒಳ್ಳೆದಕ್ಕೆ ತಾನೇ. ನಾನು ಶಾಲೆ ಕಲಿತರು ಒಂದು ಕೆಲಸನೂ ಸಿಗಲಿಲ್ಲ. ಇದ್ದು ಹೊಲದ ಕೆಲಸ ಮಾಡಿಕೊಂಡು ಇರ್ಬೇಕಂದ್ರೆ ಅದು ಆಗುತ್ತಲ್ಲ. ಹಾಗಾಗಿ ನೀವು ಹೇಳಿದ ಪ್ರಕಾರ ಎಕರೆಗೂ 10 ಲಕ್ಷದಂತೆ ನಮ್ಮ ಹೊಲವನ್ನು ಮಾರುತ್ತೇನೆ. ಆದರೆ ನೋಡಿ ಗೌಡ್ರೆ, ನೀವು ಕೊಟ್ಟಿರೋ ಪ್ರಕಾರ ಎಕರೆಗೂ 10 ಲಕ್ಷದಂತೆ ನನ್ನ 4 ಎಕರೆ 40 ಲಕ್ಷವಾಗುತ್ತದೆ. ಅದಕ್ಕೆ 10 ಲಕ್ಷ ಜೋಡಿಸಿ ಒಟ್ಟು 50 ಲಕ್ಷ ಹಣ ನಿಮ್ಗೆ ಕೊಡುತ್ತೇನೆ. ಅದೇ ನಿಮ್ಮ 4 ಎಕರೆ ನನಗೆ ಮಾರಿಬಿಡಿ. ಈ ಎಮ್ಮೆಲೆ ರಂಗೇಗೌಡರ ಮನೆಗೆ ಬಂದ ನನ್ನ ಆಸ್ತಿ ಖರೀದಿ ಮಾಡುವಷ್ಟು ದೊಡ್ಡ ಮಾಡಿಬಿಟ್ಟ ಬಡವ. ಈ ರೈತರ ಜಮೀನ ಮೇಲೆ ಕಣ್ಣು ಹಾಕಕ್ಕೆ ನಿನಗೆ ಎಷ್ಟು ಸಂಖ್ಯೆ ಬಂದಿರಬೇಕು? ತಲಾಂತರನ್ನು ಉಳಿಸಿಕೊಂಡು ಬರುವ ನಮ್ಮ ಆಸ್ತಿಯನ್ನು ಹೊಂಚು ಹಾಕಿ ಹೊಡೆಯಲು ನಿನಗೆ ಧೈರ್ಯ ಇರಬೇಕು. ಮಾತಿಗೆ ಒಪ್ಪೆ ಇಲ್ಲಿಂದ ಹೊರಟು ಹೋದರೆ ಸರಿಯ, ಇಲ್ಲದಿದ್ದರೆ ಮಗನ ಅನ್ಯಾಯವಾಗಿ ಯುದ್ಧವನ್ನು ಪ್ರಾಣ ಕಳೆಯಬೇಕಾದದ್ದು ಜೋಕೆ. ಸುಮ್ಮನೆದ್ದಿದ್ರೆ ಅತಿಥಿಯಾಗಿ ಬರುತ್ತೀಯ. ಪ್ರಾಣದ ಬಗ್ಗೆ ಮಾತನಾಡಿದ್ರ ತಿಥಿಯಾಗಿ ಹೋಗ್ತೀಯ ಮಾಣ. ಪ್ರಾಣ ಕಳೆದುಕೊಳ್ಳೋದಕ್ಕೆ ನಾಳೆ ನಿನ್ನ ಅಪ್ಪನ ಆಸ್ತಿಯಲ್ಲಿ ತಂದು ಬೆಳೆಯಲ್ಲ. ಈ ತಾಲೂಕಿಗೆ ಪ್ರಗತಿಪರ ರೈತನೆಂದು ಹೆಸರು ಮಾಡಿದ ರೈತನ ಮಗ ನಾನು. ನಿನ್ನ ಹಾಗೆ ಖಾದಿ ಬಟ್ಟೆ ಧರಿಸಿ ಹೊರನ ಮೇಲೆ ದಬ್ಬಲ್ಕಿ ತೋರಿಸುವ ಗದಿಮ ನಾನಲ್ಲ. ರೈತ ನನ್ನ ಮಗನ ಮೈಲಾರ ರೈತನಾಗಿ ತಾಲೂಕಿಗಷ್ಟೇ ಹೆಸರು ಮಾಡ ಮಗನ ನಿನಗೆ ಇಷ್ಟು ಕೊಟ್ಟಿರಬೇಕಾದ್ರ ಕರ್ನಾಟಕದ ಎಮ್ಮೆಲ್ಲೆ ಎಂಬ ಪದವಿಗಿಟ್ಟಿಸಿಕೊಂಡ ಇಡೀ ಸುತ್ತಳ್ಳಿ ನಿನ್ನಂತ ಬಡ ಪುಣ್ಯಗಳಿಗೆ ಅನ್ನ ಹಾಕುವ ದನಿ ನಾವು. ನಮಗೆ ಇಷ್ಟ ಬೇಡ. ಒಚ್ಕೊಡುವ ಮಾಯನ ಅನ್ನ ಹಾಕ್ತಾರಂತೆ. ಅನ್ನ ಅದೇ ಅನ್ನ ಹಾಕುವ ಮನೆಗೆ ಕಣ್ಣು ಹಾಕುವ ಕಡಿಮರು ನೀವು. ನಿಮ್ಮಂತ ನರ ಇಲ್ಲದೆ ನಾಯಿಗಳಿಗೆ ಹೊಟ್ಟೆ ತುಂಬ ಹಿಟ್ಟು ಹಾಕಿ ಹಾದಿ ಅರಿವಿ ಕೊಟ್ಟು ಅಧಿಕಾರಕ್ಕೆ ಮೆರೆ ಕಾಯ್ತಿದವರು ನಮ್ಮಂತ ರೈತರೆಂಬುದನ್ನು ಮರಿಬಾಡ್ಲೇ ಮಗನ.
ಅಂತದ್ರಾಗ ನನ್ನ ಮನೆಗೆ ಬಂದು ನನಗಾದ್ರೆ ಮಾತಾಡ್ತೀವಿ ಎಷ್ಟು ಸಕ್ಕಲ ಮಗನ ನಮ್ಗೆ ಅವ್ರ ಮನೆಗೆ ಬಂದು ನಮ್ಗೆ ದಬಾಟ್ ಮಾಡ್ತೇನೆ ಹೋ ಮಗನ. ನಮ್ಮ ಲೇ ಮಗರೇ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕು ಎಂದು ನಮ್ಮ ದನಿಗೆ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಅಪ್ಪಣೆ ಕೊಡುವಷ್ಟರಲ್ಲಿ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಹಸಿದುಕೊಂಡ ಲಾಂಗಿಗೆ ರಕ್ತದ ಹಾವಳಿ ತೀರಿಸಬೇಕಾಗುತ್ತದೆ. ಎಚ್ಚರ ಮಗನ. ನನ್ನ ಕನಿಷ್ಠ ನೇರವಾಗಿ ಹೇಳ್ತಾನೆ ಕೇಳು. ಲೇ ಅಧಿಕಾರಿ, ನೀವೆಲ್ಲರೂ ಕೂಡಿಕೊಂಡು ಈ ರೈತರ ಭೂಮಿಯನ್ನು ನಿಮ್ಮ ವಶಕ್ಕೆ ಇಟ್ಟುಕೊಳ್ಳಲಾರರು. ರೈತರ ಜಮೀನಲ್ಲಿ ಒಂದು ಹೊಳ್ಳು ಕಟ್ಟಿಗೆ ಹೋಗ ನೋಡೋಣ. ಹಾ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಸಾಮಾನ್ಯ ಬಂದುದಾರಿಗೆ ಸುಂಕವಿಲ್ಲದೆ ತಿಳಿದು ಹೋದರೆ ಸರಿ, ಇಲ್ಲ ಅಂದ್ರೆ ಇದೇ ಮಣ್ಣಲ್ಲಿ ಮಣ್ಣಿಗೆ ಹೋಗ್ತೀಯಾ? ಎತ್ತರ. Hey, useless farmer, why did you struggle about land and land? You have only knowledge but not experience. You should sell your land to me and get hand full of money. Go from here now. You Mr. Officer, mind your language. You don't come tell to me about your knowledge. This is your India soil. India, mind it. ಪ್ರಗತಿಪರ ರೈತರಾದ ಮಾತ್ರಕ್ಕೆ ಇಂಗ್ಲಿಷ್ ಬರಲು ತಿಳಿದುಕೊಂಡು ಅದು ನಿನ್ನ ಮುಟ್ಟಾಳತನ. ನಿನಗೆ ಇಂಗ್ಲಿಷ್ ಮಾತ್ರ ಮಾತಾಡೋದಕ್ಕೆ ಗೊತ್ತು, ಆದರೆ ನಮ್ಮ ದೇಶಕ್ಕೆ ಇಂಗ್ಲಿಷ್ ಜಾರಿಗೆ ತಂದವರು 1830ರಲ್ಲಿ ಲಾರ್ಡ್ ಲಿಕನ್ ಎಂದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಆದರೆ ಇಂದಿನ ಈ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಅದು ನಿಮಗೆ ಗೊತ್ತಾ? ಅಧಿಕಾರಿ, ಕಲಿಯಕ್ಕೆ ಕೋಟಿ ಭಾಷಾದರೆ ಆಡೋಕೆ ಒಂದೇ ಭಾಷೆ, ಅದು ಈ ನಮ್ಮ ಮಣ್ಣಿನ ಕನ್ನಡ ಭಾಷೆ. ಕನ್ನಡ ನಾಡಿನಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ರಾಷ್ಟ್ರಕವಿ ಕುವೆಂಪು, ದ.ರಾ ಬೇಂದ್ರೆ ಅವರು, ಶಿವರಾಮ್ ಕಾರಂತ್, ಚಂದ್ರಶೇಖರ್ ಕಂಬಾರ್, ಇಂಥ ಮಹಾನ್ ವ್ಯಕ್ತಿಗಳು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ. ನೀನು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದ, ಆದರೆ ನಮ್ಮ ಕನ್ನಡ ಭಾಷೆಯನ್ನು ಪ್ರೀತಿಸೋದನ್ನು ಕಲಿತುಕೋ. ಆಗ ನಿನಗೆ ವೀರ ಕನ್ನಡಿಗೆ ಎಂದ ಬೆಲೆ ಕೊಡ್ತಾರೆ. ವೀರ ಕನ್ನಡಿಗ ಮೊಮ್ಮಗನ, ನಿನ್ನೆ ನಿನಗೆ ಕನ್ನಡ ಬಗ್ಗೆ ಭಾಷಣ ಮಾಡಕ್ಕೆ ಕರ್ಸಿನ ತಿಳ್ಕೊಂಡಿದ್ದೇನ? ಸುಮ್ಮನೆ ನಿನ್ನ ಜಮೀನು ಬಿಟ್ಟು ಕೊಟ್ಟು ಹೋಗ, ಇಲ್ಲ ಅಂದ್ರ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನು ಖರೀದಿ ಮಾಡಿ ನಿನ್ನ ಜಮೀನದೊಳಗ ಕಾರ್ಖಾನೆ ಕರೆದಿದ್ರೆ ನನ್ನ ಹೆಸರು MLA ರಂಗೇಗೌಡನ ಅಲ್ಲ. ಲೇರಗೇಗೌಡ, ಹೋಗುವ ಮೊದಲು ನಿನಗೆ ಬದುಕು ದಾರಿಯನ್ನು ಹೇಳಿ ಹೋಗುತ್ತಾನೆ, ತಿಳಿದುಕೊಳ್ಳುವ ಮಗನ. ಈ ಖಾದಿ ಬಟ್ಟೆಯನ್ನು ತೊಟ್ಟಿಕೊಂಡು ಈ ಪರನ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದ ಕಣ್ಣು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ಪ್ರಜೆಗಳನ್ನು ಓಟು ಕೊಟ್ಟು ಸೋಚಿನ ಬಡಬಗ್ಗರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ.
ಮಾಡಿಕೊಂಡು ಕಾವಿ ಹಾಕಿಕೊಂಡು ಈ ಸಮಾಜ ಸೇವೆಯನ್ನು ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಆದರೆ ಇಡೀ ರಾಷ್ಟ್ರಕ್ಕೆ ಬೆನ್ನೆಲುಬಿಗೆ ನಿಂತು 3 ಹೊತ್ತು ಊಟ ಹಾಕುತ್ತಿರುವ ನಮ್ಮಂತ ರೈತರಿಗೆ ನೇಗಿಲು ಯೋಗಿ ಎನ್ನುತ್ತಾರೆ ಎಂಬುದನ್ನು ಮಾತ್ರ ಮರಿಬೇಡ. ಮಿಸ್ಟರ್ ರಂಗೇಗೌಡ, ನಿಮ್ಮಂತ ಖಾದಿ ಕಡಿಮರಿಗೆ ಕೊಟ್ಟ ಅಧಿಕಾರ ಎಷ್ಟು ವರ್ಷ? ಕೇವಲ 5 ವರ್ಷ. ನಮ್ಮಂತ ರೈತರಿಗೆ ಅಧಿಕಾರ ಕೊಟ್ಟಿದ್ದ ಬ್ರಹ್ಮ ಈ ಲೋಕ ಪ್ರಳಯ ಆಗುವ ತನಕ ನೆನಪಲ್ಲಿಟ್ಟುಕೋ. ಬರ್ತೀನಿ ಮಾಡ. ಹೋಗು ಕಪಿಲೆ ಹೋಗು. ಈ ಪರಶಿವನ ಪವಾಡ ಆ ಪರಶಿವನಿಗೂ ಸಿಕ್ಕಿಲ್ಲ ಅಂದಾಗ ಇನ್ನು ನಿನ್ನಂತ ನಾಯಿಗಳಿಗೆ ಅದು ಹೆಂಗ್ ಗೊತ್ತಾಗ್ಬೇಕು? ಅದು ಹೆಂಗ್ ಗೊತ್ತಾಗ್ಬೇಕು? ಮಹಿಳಾರೇ, ಇದು ಮುಗ್ಧಾಯ ಹಾಲು ಮಗನ ಆಲಂಬನ ಆಯ್ತು. ಈ ಯುದ್ಧದಾಗ ಅದನ್ನು ಗೆದ್ದು ತೋರಿಸ ಮಗನ, ತೋರ್ಸ. ಈ ಮಗನ ಕಬ್ಬಿನ ಫ್ಯಾಕ್ಟ್ರಿಗೆ ಬಂದ್ರು ಆವಿಷ್ಕರಿಸ. ಮಗ ಎಲ್ಲಿ ಮಾಡ್ಕೊಳ್ತಾನಂತ ನಾನು ನೋಡ್ಕೊಳ್ತಾನ. ಹಾ, ಮಿಸ್ಟರ್ ಹೇಮಂತ್, ಈ ದನಿಗೆ ಒಳಗ ನಿನ್ನ ವಿಚಾರಿಸ್ಕೊಳ್ಳೋದು ಆಗಲಿಲ್ಲ. ಈ ಗೌಡ ಇರೋಗ 300 ಎಕರೆ ಆದ ಮಗನ, 100,000 ಎಕರೆ ಆದ ಮಾರಕ್ಕ ಈ ಗೌಡನ ಬೆಂಬಲ ಐತೆ. ಭಯ ಪಡಬೇಡ. ಈ ಹೇಮಂತಗೊಂದು ಪಾರ್ಟಿ ಕೊಡ್ಬೇಕು. ಒಳಗಿರೋ ಉಸ್ಕಿ ಬಾಟಿಲ್ನ ಹಾಗೋ ಹುಡುಗಿನ ಕರ್ಕೊಂಡು ಬಾ. ಆಯ್ತ್ರಿ ಗೌಡ್ರ, ಆಯ್ತ್ರಿ.
ಬಿಡು ಮಗಣ ಅಲ್ಲ. ಈ ಗೌಡ ಹುಡುಗನ ಸ್ಟೈಲೋ ಬೇರೆ. ಈ ಗೌಡ ಒಮ್ಮೆ ಪಂಜಾಬ್ ಇಸಿದ್ರ ಎದುರು ಯಾರೇ ಆ ಬ್ಯಾಟ್ ಹೆಡ್ತ್ ಮಾಡ್ಕೊಂತ ತಿಳಿಸ್ತಾನೆ ಮಗಣ. ಒಮ್ಮೆ ಪಂಜಾಬ್ ಇಸಿದ ತಂದ್ರ ಆ ಮೈಲಾರಿ ಅನ್ನೋ ಬ್ಯಾಟ್ ಈ ಗೌಡರ ಪಂಜರದಾಗ ಅಂತ ಒತ್ತಾಯಿಸಬೇಕ ಮಗಣ. ತಿಂಡಿ ತೋರಿಸಿ ಹೋಗಿದೆ ತಿಂಡಿ. ಈ ಗೌಡರ ತಿಂಡಿ ತೋರ್ಸಕ್ ಕಷ್ಟ ಮಗನ. ಹಿಂದೆ ಲೆಕ್ಕ ಹಾಗೆ ತೋರಿಸ್ತೀನಿ ಗೌಡರ ತಿಂಡಿ ಎಷ್ಟೈತೆ ಅಂತ. ಬರ್ತಾನೆ ಮಗನ. ಆದಷ್ಟು ನಿನ್ನ ಮಣ್ಣಿಗೆ ಬಂದ ನಿನ್ನ ಅಣ್ಣನ ಹೆಂಡತಿ ಜಲಕ್ಕೆ ಜಾನಕ್ಕೆ ಏನವಳ ಸೌಂದರ್ಯ, ಏನವಳ ಮೈ ನದಿಗೆ ಅವಳ ಸೌಂದರ್ಯ ನೋಡಿದ್ರ